ದಿನ ನಾವು ಏನು ಹಿಂದುಳಿದ ಆಯೋಗದ ಅಧ್ಯಕ್ಷರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸೋನಿಯಾ ಗಾಂಧಿ ಅವರನ್ನ ಮೆಚ್ಚೋದಕ್ಕೋಸ್ಕರ ಅವರ ಮುಖ್ಯಮಂತ್ರಿ ಪದವಿಯನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಹಿಂದೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಏನು ಕಪಾಲಿ ಬೆಟ್ಟದಲ್ಲಿ ಯೇಸು ಶಿಲ್ಬೆಯನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಹೋಗಿದ್ರು. ಅದೇ ರೀತಿಯಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳನ್ನ ಕ್ರಿಶ್ಚಿಯನ್ ನನ್ನ ಪದವನ್ನ ಸೇರಿಸಿ ಇಡೀ ರಾಜ್ಯವನ್ನ ನಾವು ಕ್ರಿಶ್ಚಿಯನ್ ಮಾಡ್ತೀರಿ ಮಾಯ ಮಾಡ್ತೀರಿ ಅಂತ ಹೇಳಿ ಸಿದ್ದರಾಮಯ್ಯನವರು ಮತ್ತು ಅವರ ತಂಡ ಹಿಂದುಳಿದ ಆಯೋಗದ ಅಧ್ಯಕ್ಷರುಗಳನ್ನ ಮತ್ತೆ ಅವರ ಸದಸ್ಯರುಗಳನ್ನ ಗುಲಾಮರನ್ನಾಗಿ ಮಾಡಿಕೊಂಡು ಇವತ್ತು ಅವ್ರಿಗೆ ಯಾವುದೇ ರೀತಿಯಾದಂತಹ ಅಧಿಕಾರ ಕೊಡದೆ ನಾವು ಹೋಗಿ ಅಲ್ಲಿ ಅವ್ರನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನಿಮಗೆ ಈ ಜಾತಿ ಗಣತಿ ಮಾಡೋದಕ್ಕೆ ನಿಮಗೆ ಅಧಿಕಾರ ಇಲ್ಲ, ಅದು ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಸಂಸತ್ತಿಗೆ ಇರ್ತಕ್ಕಂಥದ್ದು, ನೀವು ಯಾವ ರೀತಿ ಇದಕ್ಕೆ ಈ ರೀತಿ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅವರ ಹತಾಶೆಯನ್ನು ವ್ಯಕ್ತಪಡಿಸ್ತಾರೆ. ಇದರಿಂದ ಪೊಲಿಟಿಕಲ್ ಒತ್ತಡ ಇದೆ, ಅದಕ್ಕೋಸ್ಕರ ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ, ನಾವು ಯಾವ್ದು 33 ಜಾತಿಗಳನ್ನು ನಾವು ಬಿಟ್ಟಿಲ್ಲ, ಅವರು ಅದಂತ ತಿಳ್ಕೊಂಡಿದ್ದಾರೆ ಅಷ್ಟೇ. ನಾವು ಇಲ್ಲಿ ಕ್ರಿಶ್ಚಿಯನ್ ಅಂತ ಹೇಳ್ಬಿಟ್ಟು ಯಾರ್ಯಾರು ಹೇಳ್ತಾರೋ ಅದನ್ನೆಲ್ಲ ಲಿಸ್ಟ್ ಮಾಡಿ ಅವ್ರನ್ನ ಮತ್ತೆ ಅವ್ರಿಗೆ ಏನ್ ರಿಸರ್ವೇಶನ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀರಿ. ನಮ್ಮ ತಂಡ ಅಂತ ಹೇಳಿರ್ತಕ್ಕಂಥ ಆಯೋಗದ ಅಧ್ಯಕ್ಷರು ಏನಿದ್ದಾರೆ ಅವ್ರನ್ನ ನೋಡಿದಂತ ಸಂದರ್ಭದಲ್ಲಿ ಅವರು ಇಲ್ಲಿ ಅಧ್ಯಕ್ಷರಾಗಿರೋದಕ್ಕೆ ನಾಲಾಯಕು. ಅದಕ್ಕೋಸ್ಕರ ನಾವು ಈ ಕೂಡಲೇ ಹೇಳೋದಷ್ಟೇ, ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬಹುಸಂಖ್ಯಾತ ಹಿಂದೂಗಳು ನಾವೇನು ಮುಸಲ್ಮಾನರಿಗೂ ವಿರೋಧಿಗಳಲ್ಲ, ಕ್ರಿಶ್ಚಿಯನ್ಗೂ ವಿರೋಧಿಗಳಲ್ಲ, ಅವ್ರವ್ರಿಗೆ ಇಷ್ಟ ಬಂದಿದ್ದು ದೇವ್ರಿಗೆ ಅವ್ರ ಪೂಜೆ ಮಾಡ್ಲಿ. ಆದ್ರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ 1.25 ಕೋಟಿ ದಲಿತ SC ST ಜನಾಂಗಕ್ಕೆ ಅಪಮಾನ ಮಾಡಿ ನಮ್ಮ ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತಂತ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಮತ್ತೆ ಈ ಆಯೋಗಕ್ಕೆ ನಾವು ಎಚ್ಚರಿಕೆಯನ್ನು ಕೊಡಬೇಕು. ಇವತ್ತು ಯಾವುದೇ ಪೂರ್ವ ತಯಾರಿ ಇಲ್ಲದೆ, ಯಾವುದೇ ಟ್ರೈನಿಂಗ್ ಇಲ್ಲದೆ ಇವತ್ತು ಜಿಲ್ಲೆಗಳಲ್ಲಿ ಏನು ಇವರು ಜಾತಿ ಗಣತಿ ಮಾಡೋದಕ್ಕೆ ಹೋಗಿದ್ದಾರೆ ಅದು ಕುಂಠಿತ ರೀತಿಯಲ್ಲಿ ನಡೀತಾ ಇರೋದ್ರಿಂದ ನಾವು ಈ ಬೋವಿ, ಬಂಜಾರ, ವಾಲ್ಮೀಕಿ, ಆದಿ ಕರ್ನಾಟಕ, ಆದಿ ದ್ರಾವಿಡ, ಮಾಲ, ಮಾದಿಗ ಎಲ್ಲಾ ಕಮ್ಯುನಿಟಿಯವರು ಒಂದಾಗಿ ಇವ್ರು ಏನು ಸಮೀಕ್ಷೆ ಮಾಡೋದಕ್ಕೆ ಹಳ್ಳಿಗಳಿಗೆ ಬರ್ತಾ ಇದ್ದಾರೆ, ಅಲ್ಲಿ ಕಪ್ಪು ಬಾವುಟ ಆರಿಸೋದ್ರ ಮುಖಾಂತರ ಗೋ ಬ್ಯಾಕ್ ಅಂತೇಳಿ ನಾವು ಚಳುವಳಿಗಳನ್ನ ಹೋರಾಟಗಳನ್ನ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೀರಿ. ಮತ್ತೆ ಆಯೋಗದ ಅಧ್ಯಕ್ಷರು ಸಂಜೆ 5 ಗಂಟೆ ಅಥವಾ 6 ಗಂಟೆವರೆಗೂ ನನ್ಗೊಂದು ಮೀಟಿಂಗ್ ಟೈಮ್ ಕೊಡಿ, ನಾವು 6 ಗಂಟೆ ಒಳಗಡೆ ಒಂದು ತುರ್ತು ಸಭೆ ಕರೆದು ಇದನ್ನ ನಾವು ಕೈ ಬಿಡೋದ ಏನ್ ಮಾಡೋದು ಅಂತ ಹೇಳಿ ತೀರ್ಮಾನ ತಗೊಂತೀರಿ. ಅದು ನನ್ನ ಕೈಯಲ್ಲಿ ಇಲ್ಲ ಅಂತ ಹೇಳಿದರೆ ಇವತ್ತು 6 ಗಂಟೆವರೆಗೂ ಅವ್ರಿಗೆ ಟೈಮ್ ಕೊಟ್ಟು ಅವರು ಇದಕ್ಕೆ ಸರಿಯಾದ ರೀತಿಯಂತೆ ಸ್ಪಂದಿಸದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಈ ಆಯೋಗದ ಅಧ್ಯಕ್ಷರ ಕಚೇರಿ ಮುಂದೆ ಮುತ್ತಿಗೆ ಹಾಕೋದ್ರ ಮುಖಾಂತರ ಪ್ರತಿ ಜಿಲ್ಲಾ ಕೇಂದ್ರಗಳ ಪ್ರತಿ ಹಳ್ಳಿಗಳಲ್ಲೂ ನಾವು ಧರಣಿ ಮಾಡೋದ್ರ ಮುಖಾಂತರ ನಾವು ಹೋರಾಟವನ್ನ ಮಾಡ್ತೀರಿ ಅಂತ ಹೇಳಿ ಈ ಮೂಲಕ ನಾನು ಎಚ್ಚರಿಕೆಯನ್ನ ಕೊಡ್ತೀನಿ.